ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಂದರೆ ಹ್ಯಾಡ್ ಬೀನ್ ಜೊತೆ ನಾವು ವರ್ಬ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡೋದು. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ಈ ಕ್ಲಾಸ್ ತುಂಬ ಈಸಿ ಆಗುತ್ತೆ. ಸೊ ನೀವೇನಾದರೂ ಲಾಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಹ್ಯಾಡಿಂದ ಸೆಂಟೆನ್ಸ್ ಮಾಡೋದು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಆಮೇಲೆ ಬಂದು ಈ ಕ್ಲಾಸ್ನ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಈಸಿ ಕೂಡ ಇದೆ. ಸೊ ಇದರಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ನೀವು ಯಾವುದೇ ಸಬ್ಜೆಕ್ಟ್ ಯೂಸ್ ಮಾಡಿದ್ರು ಹ್ಯಾಡ್ ಬೀನ್ ಹೆಲ್ಪಿಂಗ್ ವರ್ಬ್ ಓಕೆ ಜೊತೆಗೆ ಇಡಬೇಕು ಹ್ಯಾಡ್ ಬೀನ್ ಆ್ಯಂಡ್ ಮೇನ್ ವರ್ಬ್ ING ಫಾರ್ಮ್ನಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಬೀನ್ ವೇಟಿಂಗ್, ನಾನು ವೆಯ್ಟ್ ಮಾಡ್ತಾ ಇದ್ದೆ. ವಿ ಹ್ಯಾಡ್ ಬೀನ್ ಲಿವಿಂಗ್, ಶಿ ಹ್ಯಾಡ್ ನಾಟ್ ಬೀನ್ ಡೂಯಿಂಗ್ ಎನಿಥಿಂಗ್, ಅವಳು ಏನೂ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಇದು ವಾಸ್ ವರ್ ಜೊತೆ ING ವರ್ಬ್ನ ಯೂಸ್ ಮಾಡಿದಾಗಲೂ ಇದೇ ಥರನೇ ಹೇಳ್ತೀವಿ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಏನು ಡಿಫ್ರೆನ್ಸ್ ಅಂತಲೂ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಹಳೆ ಕ್ಲಾಸ್ನ ಕೂಡ ನೋಡಿ ಕನ್ಫ್ಯೂಷನ್ ಇದ್ದರೆ. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಹೇಳಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಹ್ಯಾಡ್ ಪ್ಲಸ್ V3 ಅಲ್ವಾ. ಸೊ ಅದರಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ, ಪಾಸ್ಟ್ನ ಒಂದು ಟೈಮ್ಗಿಂತ ಮುಂಚೆನೇ ನಡೆದಿದ್ದ ಕೆಲಸಗಳು, ಅಂದರೆ ಯಾವುದೋ ಒಂದು ಈವೆಂಟ್ಗಿಂತ ಮುಂಚೆನೇ ನಡೆದ ಈವೆಂಟ್ ಅಲ್ವಾ. ಬಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಸೇಮ್ ಕಾನ್ಸೆಪ್ಟ್, ಪಾಸ್ಟ್ನ ಒಂದು ಟೈಮ್ಗಿಂತ ಮುಂಚೆನೇ ನಡೆದಿರಬೇಕು, ಬಟ್ ತುಂಬ ಹೊತ್ತು ನಡೆದು ಎಂಡ್ ಆಗಿರಬೇಕು. ಅದೇ ಕಂಟಿನ್ಯೂಸ್ ಫಾರ್ಮ್ ಇಲ್ಲಿ. ಸೊ ವಿ ಯೂಸ್ ದಿಸ್ ಟೆನ್ಸ್ ವೆನ್ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ವಾಂಟ್ ಟು ಟಾಕ್ ಅಬೌಟ್ ಎನ್ ಆ್ಯಕ್ಷನ್, ಆ್ಯಂಡ್ ಆ ಆ್ಯಕ್ಷನ್ ಬಗ್ಗೆ ಹೇಳಬೇಕು. ಆ ಆ್ಯಕ್ಷನ್ ಕಂಟಿನ್ಯೂ ಆಗಿರಬೇಕು ಅಪ್ ಟು ಎನ್ ಅರ್ಲಿಯರ್ ಪಾಸ್ಟ್ ಟೈಮ್. ಅಂದರೆ ಪಾಸ್ಟ್ನ ಒಂದು ಟೈಮ್ಗಿಂತ ಮುಂಚೆ ಅಥವಾ ಒಂದು ಕೆಲಸಕ್ಕಿಂತ ಮುಂಚೆನೇ ಸ್ವಲ್ಪ ಹೊತ್ತು ನಡೆದಿರಬೇಕದು, ಕಂಟಿನ್ಯೂಯಸ್ ಆಗಿ ನಡೆದಿರಬೇಕು. ಒಂದು ಸಿಂಗಲ್ ಈವೆಂಟ್ ಆಗಿದ್ದರೆ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಿ ಹ್ಯಾಡ್ ಪ್ಲಸ್ V3. ಕಂಟಿನ್ಯೂಯಸ್ ಆಗಿ ನಡೆದು ಎಂಡ್ ಆಗಿದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಹೇಳಿ. ನಾನು ಡಾಕ್ಟರ್ ಹತ್ರ ಹೋಗಿ ಬಂದೆ, ಇದೊಂದು ಪಾಸ್ಟ್ ಈವೆಂಟ್. ಐ ವೆಂಟ್ ಟು ಅ ಡಾಕ್ಟರ್ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇಲ್ಲಿ. ಬಟ್ ಇದರ ಹಿಂದೆ ಏನೋ ಒಂದು ಆ್ಯಕ್ಷನ್ ನಡೆದಿತ್ತು, ಕಂಟಿನ್ಯೂಯಸ್ ಆಗಿ ನಡೆದಿತ್ತು, ಸ್ವಲ್ಪ ಹೊತ್ತು ಅಥವಾ ಕೆಲವು ದಿನಗಳು, ಗಂಟೆಗಳು, ವರ್ಷಗಳು ನಡೆದಿರಬಹುದು. ಅದಕ್ಕೋಸ್ಕರನೇ ನಾನು ಡಾಕ್ಟರ್ ಹತ್ರ ಹೋಗಿ ಬಂದೆ ಆ್ಯಂಡ್ ಆ ಒಂದು ಕಂಟಿನ್ಯೂಸ್ ಆ್ಯಕ್ಷನ್ ಎಂಡ್ ಆಯಿತು. ಓಕೆ, ಈ ಆ್ಯಕ್ಷನ್ಗಿಂತ ಮುಂಚೆ ಏನು ನಡೀತಾ ಇತ್ತು, ಏನಂದರೆ ಐ ವಾಸ್ ನಾಟ್ ಸ್ಲೀಪಿಂಗ್ ವೆಲ್, ನನಗೆ ತುಂಬ ದಿನಗಳಿಂದ ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಐ ವೆಂಟ್ ಟು ಅ ಡಾಕ್ಟರ್ ಅಲ್ವಾ. ಐ ವೆಂಟ್ ಟು ಅ ಡಾಕ್ಟರ್ ಯಾಕೆಂದರೆ ಐ ವಾಸ್ ನಾಟ್ ಸ್ಲೀಪಿಂಗ್ ವೆಲ್. ನಾನು ಅದನ್ನು ಪಾಸ್ಟ್ ಕಂಟಿನ್ಯೂಸ್ನಲ್ಲೇ ಹೇಳಿದ್ದೀನಿ. ಬಟ್ ನಾವೇನು ಮಾಡಬೇಕು, ಈ ಸೆಂಟೆನ್ಸ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಬರೀಬೇಕು. ಅಂದರೆ ಐ ವೆಂಟ್ ಟು ದ ಡಾಕ್ಟರ್ ಬಿಕಾಸ್ ಐ ಹ್ಯಾಡ್ ನಾಟ್ ಬೀನ್ ಸ್ಲೀಪಿಂಗ್ ವೆಲ್. ಅಂದರೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ನೆಗೆಟಿವ್ ಮಾಡ್ತೀನಿ ಅಲ್ಲ. ನೀವು ಸಿಚುವೇಶನ್ ಬೇರೆ ಇದ್ದರೆ ಪಾಸಿಟಿವ್ ಸೆಂಟೆನ್ಸ್ ಯೂಸ್ ಮಾಡಿ. ಸೊ ಎಕ್ಸಾಂಪಲ್ ನೋಡಿ, ಅವಳು ಇವತ್ತು ಬೇಗ ಮಲಗಿದಳು ಅಂದರೆ ಶಿ ವೆಂಟ್ ಟು ಬೆಡ್. ಸೊ ಅದು ಸಿಂಪಲ್ ಪಾಸ್ಟ್ನಲ್ಲೇ ಇರುತ್ತೆ, ಶಿ ವೆಂಟ್ ಟು ಬೆಡ್ ಅರ್ಲಿ ಟುಡೇ. ಓಕೆ, ಗೊತ್ತಾಯ್ತು. ಯಾಕೆಂದರೆ ಅವಳು ಬೆಳಿಗ್ಗೆಯಿಂದನೂ ಓದ್ತಾನೇ ಇದ್ಲು. ಅಂದರೆ ಮಲಗೋದಕ್ಕಿಂತ ಮುಂಚೆ, ಆ ಆ್ಯಕ್ಷನ್ಗಿಂತ ಮುಂಚೆ ತುಂಬ ಹೊತ್ತು ಓದಿದ್ಲು, ಆ ಆ್ಯಕ್ಷನ್ ನಡೆದಿತ್ತು. ಸೊ ಅವಾಗ ಏನು ಹೇಳ್ಬೇಕು ನಾನು, ಬಿಕಾಸ್ ಶಿ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಶಿ ವೆಂಟ್ ಟು ಬೆಡ್ ಅರ್ಲಿ ಬಿಕಾಸ್ ಶಿ ಹ್ಯಾಡ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆಯಿಂದ ಓದ್ತಾ ಇದ್ದಾಳೆ ಅಲ್ಲ, ಬೆಳಿಗ್ಗೆಯಿಂದ ಓದ್ತಾ ಇದ್ಲು ಮಲ್ಗೋವರೆಗೂ. ನಿದ್ದೆ ಮಾಡೋಕ್ಕಿಂತ ಮುಂಚೆ ಓದೋದು ಮುಗಿದಿತ್ತು. ಓಕೆ, ಇದನ್ನು ಹ್ಯಾಸ್ ಬೀನ್ ಇಂದ ಹೇಳಿದ್ರೆ ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಅಂದರೆ ಬೆಳಿಗ್ಗೆಯಿಂದನೂ ಓದ್ತಾ ಇದ್ದಾಳೆ, ಇನ್ನೂ ಓದ್ತಾ ಇದ್ದಾಳೆ, ಇನ್ನೂ ಎಂಡ್ ಆಗಿಲ್ಲ. ಏನದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆ್ಯಕ್ಷನ್ ಪ್ರೆಸೆಂಟ್ಗೂ ಕಂಟಿನ್ಯೂ ಆಗುತ್ತೆ, ಬಟ್ ಇದು ಪಾಸ್ಟ್ನಲ್ಲೇ ಎಂಡ್ ಆಗೋಗುತ್ತೆ ಒಂದು ಟೈಮ್ಗಿಂತ ಮೊದಲೇ, ರೈಟ್. ಬಟ್ ಇಲ್ಲಿ ವಾಸ್ ಹಾಕಿದ್ರೆ ನಡೆಯಲ್ವಾ, ಬಿಕಾಸ್ ಶಿ ವಾಸ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ಹೇಳೋವಾಗ ನೀವು ಸಿನ್ಸ್ ಮಾರ್ನಿಂಗ್ ಅನ್ನೋದು ಹಾಕಲೇಬಾರ್ದು ಫಸ್ಟ್ ಆಫ್ ಆಲ್. ಯಾಕೆ ಅಂದರೆ ವಾಸ್ ಸ್ಟಡಿಯಿಂಗ್ ಯಾವುದೋ ಒಂದು ಮೂಮೆಂಟ್ನಲ್ಲಿ ನಡೀತಾ ಇತ್ತು ಅಂತ ಹೇಳೋದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಅಲ್ವಾ. ನಮ್ಮ ಮನೆಗೆ ಬಂದಾಗ ಅವಳು ಓದ್ತಾ ಇದ್ಲು ಅಂದರೆ ಆ ಮೂಮೆಂಟ್ನಲ್ಲಿ ಓದ್ತಾ ಇದ್ಲು. ಬೆಳಿಗ್ಗೆ 5 o'clock ನೋಡಿದೆ, ಓದ್ತಾ ಇದ್ಲು ಅಂದರೆ ಆ ಮೂಮೆಂಟ್ನಲ್ಲಿ ಓದ್ತಾ ಇದ್ಲು. ನೀ ಕಾಲ್ ಮಾಡಿದಾಗ ಓದ್ತಾ ಇದ್ಲು, ಆ ಮೂಮೆಂಟ್ನಲ್ಲಿ ಓದ್ತಾ ಇದ್ಲು. ಇದನ್ನು ಮಾತ್ರ ಹೇಳೋದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಅಂದರೆ ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಏನು ನಡೀತಾ ಇತ್ತು ಆ್ಯಕ್ಷನ್, ವಾಸ್ ಸ್ಟಡಿಂಗ್. ಸೊ ಆದ್ರಿಂದ ಸಿನ್ಸ್ ಮಾರ್ನಿಂಗ್ ಅಂತ ಹೇಳಬಾರ್ದಲ್ವಾ, ಬೆಳಿಗ್ಗೆಯಿಂದ ಅನ್ನೋದು ಅಲ್ಲಿ ಎರಡಕ್ಕೂ ಮ್ಯಾಚೇ ಇಲ್ಲ. ನಾನು ಕಾಫಿ ಆ್ಯಂಡ್ ಬ್ರೆಡ್ ತಿಂದೆ ಯಾಕೆಂದರೆ ನನಗೆ ತುಂಬ ಟೈಮಿಂದ ಹಸಿವಾಗ್ತಿತ್ತು. ಸೊ ತುಂಬ ಟೈಮಿಂದ ಹಸಿವಾಗ್ತಿತ್ತು, ಅದಕ್ಕೆ ನಾನು
ಐ ಹ್ಯಾಡ್ ಸಮ್ ಕಾಫಿ ಆ್ಯಂಡ್ ಬ್ರೆಡ್. ಐ ಹ್ಯಾಡ್ ಸಮ್ ಕಾಫಿ ಆ್ಯಂಡ್ ಬ್ರೆಡ್ ಬಿಕಾಸ್ ಐ ಹ್ಯಾಡ್ ಬಿನ್ ಫೀಲಿಂಗ್ ಹಂಗ್ರಿ ಫಾರ್ ಅವರ್ಸ್. ರೈಟ್? ಅದಕ್ಕಿಂತ ಮುಂಚೆ ಐ ಹ್ಯಾಡ್ ಬಿನ್ ಫೀಲಿಂಗ್. ಇಲ್ಲಿ ವಾಸ್ ಬರಲ್ಲ. ಓಕೆ, ವಾಸ್ ಹಾಕಿದ್ರೆ ಐ ಹ್ಯಾಡ್ ಸಮ್ ಬ್ರೆಡ್ ಆ್ಯಂಡ್ ಕಾಫಿ ಬಿಕಾಸ್ ಐ ವಾಸ್ ಫೀಲಿಂಗ್ ಹಂಗ್ರಿ. ಓಕೆ, ಈ ಸೆಂಟೆನ್ಸ್ನಲ್ಲಿ ಮಿಸ್ಟೇಕ್ ಇಲ್ಲ, ಬಟ್ ಮೀನಿಂಗ್ ಬೇರೆ ಇದೆ. ಏನು ಅಂದರೆ, ನನಗೆ ಆ ಟೈಮ್ನಲ್ಲಿ ಹಸಿವಾಗ್ತಾ ಇತ್ತು, ಅದಕ್ಕೆ ನಾನು ಬ್ರೆಡ್ ತಿಂದೆ, ಇಷ್ಟೇ ಬರುತ್ತೆ ಮೀನಿಂಗ್. ಬಟ್ ತುಂಬ ಟೈಮಿಂದ ಹಸಿವಾಗ್ತಿತ್ತು ಅನ್ನೋ ಮೀನಿಂಗ್ ಈ ಸೆಂಟೆನ್ಸ್ನಲ್ಲಿ ಬರಲ್ಲ. ಗೊತ್ತಾಯ್ತಲ್ಲ? ಓಕೆ, ಈಗ ನೀವು ಟ್ರೈ ಮಾಡಿ. ಕಿರಣ್ ತುಂಬ ಕಷ್ಟಪಟ್ಟು ಓದ್ತಾ ಇದ್ದ, ಸೊ ಅವನು ಪಾಸ್ ಆದ. ಅಂದರೆ ಪಾಸ್ ಆಗೋದಕ್ಕಿಂತ ಮುಂಚೆ ಅವನು ಓದ್ತಾ ಇದ್ದ. ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ವೆರಿ ಹಾರ್ಡ್, ಸೊ ಹಿ ಪಾಸ್ಡ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಕಿರಣ್ ಹ್ಯಾಡ್ ಸ್ಟಡಿಡ್ ವೆರಿ ಹಾರ್ಡ್, ಸೊ ಹಿ ಪಾಸ್ಡ್. ಅಂದರೆ ಕಿರಣ್ ಚೆನ್ನಾಗಿ ಓದಿದ್ದ, ಅದಕ್ಕೆ ಪಾಸ್ ಆದ. ಈ ಥರನೂ ಹೇಳಿ, ಕಂಟಿನ್ಯೂಯಸ್ ಫಾರ್ಮ್ನ ತೋರಿಸೋದಕ್ಕೆ ಈ ಥರನೂ ಹೇಳಿ, ಎರಡೂ ಓಕೆ. ಅವರು 2010ವರೆಗೂ ಏನೂ ಮಾಡ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಸ್ಪೆಸಿಫಿಕ್ ಇಯರ್ ಬಂದಿದೆ, ಅದಕ್ಕಿಂತ ಮುಂಚೆ ಅವ್ರು ಏನೂ ಮಾಡ್ತಾ ಇರಲಿಲ್ಲ. ಇದು ಒಂದು ಸ್ಪೆಸಿಫಿಕ್ ಟೈಮ್ ಅಲ್ವಾ? ಆ ಟೈಮ್ಗಿಂತ ಹಿಂದೆ ಅವ್ರು ಏನೂ ಮಾಡ್ತಿರಲಿಲ್ಲ. ಅಂದರೆ ದೇ ಹ್ಯಾಡ್ ನಾಟ್ ಬೀನ್ ಡೂಯಿಂಗ್ ಎನಿಥಿಂಗ್ ಫಾರ್ ಇಯರ್ಸ್. ಅಂದರೆ ಎಷ್ಟೋ ವರ್ಷಗಳವರೆಗೂ ಅವ್ರು ಏನೂ ಬಿಸ್ನೆಸ್ಸೇ ಮಾಡ್ತಿರ್ಲಿಲ್ಲ, ಏನೂ ಕೆಲಸ ಮಾಡ್ತಿರಲಿಲ್ಲ ಅಂಟಿಲ್ 2010. ನಾನು ಇದನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಾ ಇದ್ದೆ. ಅಂದರೆ ಅದನ್ನು ತುಂಬ ದಿನ ಯೂಸ್ ಮಾಡಾದ್ಮೇಲೆ ನಾನು ಈ ಫೋನ್ ತಗೊಂಡೆ. ಐ ಹ್ಯಾಡ್ ಬೀನ್ ಯೂಸಿಂಗ್ ಅ ಸ್ಯಾಮ್ಸಂಗ್ ಫೋನ್ ಬಿಫೋರ್ ಐ ಬಾಟ್ ದಿಸ್ ಒನ್. ಅದಕ್ಕಿಂತ ಮುಂಚೆ ಅಂದರೆ ಯಾವುದೋ ಒಂದು ಟೈಮ್, ಅಂದರೆ ಈ ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಜಯನಗರದಲ್ಲಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಿಫೋರ್ ದ್ಯಾಟ್ ಐ ಹ್ಯಾಡ್ ಬೀನ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಂಪ್ನಿ. ಇಲ್ಲಿ ಎಲ್ಲ ಕಡೆನೂ ವಾಸ್ ಬರಲ್ಲ. ವಾಸ್ ಯಾವಾಗ ಬರುತ್ತೆ? ಅಟ್ ದ್ಯಾಟ್ ಮೂಮೆಂಟ್ ಆಫ್ ಟೈಮ್ ಏನು ಮಾಡ್ತಿದ್ವಿ, ರೈಟ್? ಜಾನ್ವರಿನಲ್ಲಿ ನಾನು ಏನು ಮಾಡ್ತಿದ್ದೆ, ಲಾಸ್ಟ್ ಇಯರ್ ನಾನು ಏನು ಮಾಡ್ತಾ ಇದ್ದೆ, ಈ ಥರ ಯಾವುದಾದ್ರೂ ಒಂದು ಎಕ್ಸಾಕ್ಟ್ ಟೈಮ್ನಲ್ಲಿ ನಾವೇನು ಮಾಡ್ತಾ ಇದ್ವಿ, ಸೈಮಲ್ಟೇನಿಯಸ್ಲಿ ಏನಾಗ್ತಾ ಇತ್ತು ಅಂತ ಹೇಳೋದಕ್ಕೆ ವಾಸ್, ವರ್, ING ವರ್ಬ್ ಯೂಸ್ ಮಾಡ್ತೀವಿ, ರೈಟ್? ನಾನು ತುಂಬ ಸುಸ್ತಾಗಿದೆ, ಯಾಕೆ ನಾನು ಒಬ್ಬನೇ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಐ ವಾಸ್ ವೆರಿ ಟಯರ್ಡ್ ಬಿಕಾಸ್ ಐ ಹ್ಯಾಡ್ ಬೀನ್ ಕ್ಲೀನಿಂಗ್ ದ ಹೌಸ್ ಆಲ್ ಅಲೋನ್. ಆಲ್ ಅಲೋನ್ ಅಂದರೆ ನಾನು ಒಬ್ಬನೇ, ಆರ್ ಜಸ್ಟ್ ಅಲೋನ್ ಅಂತಲೂ ಹೇಳ್ಬೋದು ನೀವು. ಅವ್ನಿಗೇನು ಹಸಿವಾಗಿರಲಿಲ್ಲ, ಯಾಕೆಂದರೆ ಅವ್ನು ಬೆಳಿಗ್ಗೆಯಿಂದನೂ ತಿಂತಾನೇ ಇದ್ದ. ಎರಡು ಸೆಂಟೆನ್ಸ್ ಪಾಸ್ಟ್ನ ಬಗ್ಗೆನೇ ಹೇಳ್ತಾ ಇರೋದು. ಹಿ ವಾಸಂಟ್ ಹಂಗ್ರಿ ಬಿಕಾಸ್ ಹಿ ಹ್ಯಾಡ್ ಬೀನ್ ಈಟಿಂಗ್ ಆಲ್ ಡೇ ಲಾಂಗ್. ಅವ್ನು ರಾತ್ರಿ ಇಡೀ ಓದ್ತಾ ಇದ್ದ, ಅದಕ್ಕೆ ಇವತ್ತು ಕ್ಲಾಸ್ನಲ್ಲಿ ನಿದ್ದೆ ಮಾಡ್ದ. He had been studying all night, so he fell asleep in class. All the roads were blocked. So ಇಲ್ಲಿ blocked ಅನ್ನೋದು adjective ಥರ ಯೂಸ್ ಮಾಡಿದ್ದೀವಿ. All the roads were blocked yesterday because it had been raining heavily. ಮಳೆ ತುಂಬ ಬರ್ತಾ ಇತ್ತು, ಆಮೇಲೆ ರೋಡ್ಗಳು ಬ್ಲಾಕ್ ಆಯಿತು. ಅವಳು ಟೆಸ್ಟ್ ಫೇಲ್ ಆದ, ಯಾಕೆಂದರೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇರಲಿಲ್ಲ. She failed the final test because she had not been attending the classes. ನೀನಲ್ಲಿ ಟ್ರೈನಿಂಗಿಗೆ ಹೋದಾಗ ಅವ್ರು ನಿನಗೆ ಟ್ರೈನಿಂಗ್ ಕೊಡ್ತಾ ಇದ್ರ? ಹ್ಯಾಡ್ ದೇ ಬಿನ್ ಟ್ರೈನಿಂಗ್ ಯು ಪ್ರಾಪರ್ಲಿ? ಅಂದರೆ ಈಗ ನಿಂಗೆ ಟ್ರೈನಿಂಗ್ ಮುಗಿದಿದೆ, ನೀನು ಕೆಲ್ಸಕ್ಕೆ ಜಾಯ್ನ್ ಆಗಿದೆಯಾ ಅಂದರೆ ನನ್ನ ಮೈಂಡ್ನಲ್ಲೇ ನನಗೆ ಗೊತ್ತು ಯಾವ ಟೈಮ್ಗಿಂತ ಮೊದಲು ಅಂತ. ಅಂದರೆ ಈ ಜಾಯ್ನ್ ಆಗೋದಕ್ಕಿಂತ ಮೊದಲು ಹ್ಯಾಡ್ ದೇ ಬಿನ್ ಟ್ರೈನಿಂಗ್ ಯು ಪ್ರಾಪರ್ಲಿ? ಮ್ಯಾನೇಜರ್ ಬರೋರ್ಗು ನೀನು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೆ? ಅಂದರೆ ನೀನು ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಆಮೇಲೆ ಮ್ಯಾನೇಜರ್ಗೆ ಮೀಟ್ ಮಾಡಿ ಬಂದೆ. ಹೌ ಲಾಂಗ್ ಹ್ಯಾಡ್ ಯು ಬೀನ್ ವೇಟಿಂಗ್ ಅಂಟಿಲ್ ದ ಮ್ಯಾನೇಜರ್ ಅರೈವ್ಡ್? ಅಂದರೆ ಅವ್ರು ಯಾವುದೋ ಒಂದು ಟೈಮಿಗೆ ಬಂದರು, ಬಟ್ ಅದಕ್ಕಿಂತ ಮುಂಚೆ ನೀನು ಎಷ್ಟೊತ್ತು ವೆಯ್ಟ್ ಮಾಡ್ತಿದ್ದೆ. ಸೊ ಇಲ್ಲೆಲ್ಲೂ ವರ್ ಬರಲ್ಲ, ವಾಸ್ ಬರಲ್ಲ, ಯಾಕೆಂದರೆ ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್ಗಳಲ್ಲ. ಅಂದರೆ ಒಂದೇ ಟೈಮ್ನಲ್ಲಿ ಎರಡೂ ನಡೆದಿಲ್ಲ. ವೇರ್ ಹ್ಯಾಡ್ ಯು ಬೀನ್ ವರ್ಕಿಂಗ್ ಬಿಫೋರ್ ಯು ಮೂವ್ ಟು ಬೆಂಗಳೂರು? ಸೊ ಗೊತ್ತಾಯ್ತಲ್ಲ? ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ನೀವು ಹಳೆ ಕ್ಲಾಸ್ ನೋಡಿಲ್ಲ, ಸೀರಿಯಲ್ ವೈಸ್ ನೋಡ್ಕೊಂಬಂದಿಲ್ಲ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಡೌಟ್ ಬಂದೇ ಬರುತ್ತೆ. ಆದ್ದರಿಂದ ಎಲ್ಲ ಕ್ಲಾಸ್ಗಳನ್ನ ನೋಡಿ ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆಲ್ಲ ವೀಡಿಯೋಸ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.